ಮಕರ ಸಂಕ್ರಾಂತಿ ಆಚರಣೆಯ ಹಿಂದಿನ ಕಾರಣಗಳೇನು ಗೊತ್ತೇ ಎಂದು ಶಾಲೆಯ ಸಂಸ್ಥಾಪಕರಾದ ಶಿವಕುಮಾರ್ ಹರ್ವಿ ಎಲ್ಲಾ ಮಕ್ಕಳಿಗೆ ತಿಳಿಸಿಕೊಟ್ಟರು. ಹಾಗೂ ಶಾಲೆಯಲ್ಲಿ ಸಂಕ್ರಾಂತಿ ಹಬ್ಬದ ವಾತಾವರಣವೇ ಸೃಷ್ಟಿಯಾಗಿತ್ತು. ಶಿಕ್ಷಕರು ಮತ್ತು ಮಕ್ಕಳು ಸಂಕ್ರಾಂತಿಗೆ ಬೇಕಾಗುವ ಎಲ್ಲಾ ವಸ್ತುಗಳನ್ನು ತಂದು ಇಟ್ಟು ಅಲಂಕರಿಸಿ ಮತ್ತು ಹಳ್ಳಿ ಉಡುಪುಗಳನ್ನು ಧರಿಸಿ ಸಂಕ್ರಾಂತಿ ಹಾಡಿಗೆ ನೃತ್ಯ ಮಾಡಿ ಸಂಕ್ರಾಂತಿಯ ವಿಶೇಷತೆಯನ್ನು ಆನಂದಿಸಿದರು. ಮಕರ ಸಂಕ್ರಾಂತಿಯನ್ನು ಒಂದೊಂದು ಕಡೆ ಒಂದೊಂದು ಹೆಸರಿನಲ್ಲಿ ಆಚರಣೆ ಮಾಡಲಾಗುವುದು. ಕರ್ನಾಟಕದಲ್ಲಿ ಮಕರ ಸಂಕ್ರಾಂತಿ, ಆಂಧ್ರಪ್ರದೇಶ, ತಮಿಳುನಾಡಿನಲ್ಲಿ ಪೊಂಗಲ್, ಪಂಜಾಬ್, ಹರಿಯಾಣದಲ್ಲಿ ಲೋಹರಿ. ಇದನ್ನು ಮಕರ ಸಂಕ್ರಾಂತಿ ಹಿಂದಿನ ದಿನ ಅಂದ್ರೆ ಜನವರಿ 13ಕ್ಕೆ ಆಚರಿಸಲಾಗುವುದು. ಅಸ್ಸಾಂನಲ್ಲಿ ಮೆಗಾ ಬಿಹು, ಬಿಹಾರದಲ್ಲಿ ಕಿಚಡಿ ಎಂದು ಆಚರಿಸಲಾಗುವುದು ಎಂದು ಮುಖ್ಯ ಗುರುಗಳು ಹೇಳಿದರು. ವಿದ್ಯಾರ್ಥಿಗಳಾದ ದೀಕ್ಷಿತಾ, ನಯನಿಕಾ, ಖುಷಿ ಹಾಗೂ ಶಿಕ್ಷಕರಾದ ಲಕ್ಷ್ಮಿ, ಶರಣಮ್ಮ, ಅಂಜಲಿ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತನಾಡಿ ಸಂಕ್ರಾಂತಿಯ ವಿಶೇಷತೆ ಮತ್ತು ಇದರ ಆಚರಣೆಯ ಅರ್ಥವನ್ನು ತಿಳಿಸಿ ಹೇಳಿದರು. ಇದೇ ಸಂದರ್ಭದಲ್ಲಿ ಶಾಲೆಯ ಮುಖ್ಯಸ್ಥರಾದ ಶಿವಕುಮಾರ್ ಹರ್ವಿ, ಮುಖ್ಯ ಗುರುಗಳಾದ ಮೇಘಾ ಹಾಗೂ ಶಿಕ್ಷಕರಾದ ಸುಲೋಚನಾ, ಶಾರದಾ, ಅಕ್ಷತಾ, ಶರಣಮ್ಮ, ದೇವಮ್ಮ, ದಿವ್ಯಶ್ರೀ, ಸ್ವರ್ಣಾಂಜಲಿ, ಸಂತೋಷ್, ಈಶ್ವರ್, ಲಕ್ಷ್ಮಿ ಹಾಗೂ ಸಿಬ್ಬಂದಿಯವರಾದ ಈರಮ್ಮ, ಕೌಸರ್ ಬೇಗಂ ಮತ್ತು ವಾಹನ ಚಾಲಕರಾದ ಛತ್ರಯ್ಯ ಸ್ವಾಮಿ, ಗುರುಬಾಗೂರ್, ಮಹಾಂತೇಶ್, ಶರಣಯ್ಯ ಸ್ವಾಮಿ, ದೇವರಾಜ್ ಉಪಸ್ಥಿತರಿದ್ದರು.